ಅದಕ್ಕೆ ಸಂಜಯ ಹೇಳ್ತಾನೆ, ಪಾಂಡವರ ವ್ಯೂಹ ರಚನೆಯನ್ನ ನೋಡಿದಂತ ನಿನ್ನ ಮಗ ದುರ್ಯೋಧನ ದ್ರೋಣಾಚಾರ್ಯರ ಬದಿಗೆ ಹೋಗಿ ಹೇಳ್ತಾ ಇದ್ದಾನೆ, ಗುರುಗಳೇ, ಎದುರಾಳಿ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿ. ನಿಮ್ಮ ಶ್ರೇಷ್ಠ ಶಿಷ್ಯನಾದಂತ ದೃಷ್ಟದ್ಯುಮ್ನ, ಸ್ಯಾತಕಿ, ವಿರಾಟ, ದೃಪದ, ದೃಷ್ಟಕೇತು, ಚೇಕಿತಾನ, ಕುರುಜಿತ್ತು, ಕುಂತಿಭೋಜ, ಶೈವ, ವಿಭಾಮನ್ಯು, ಅಭಿಮನ್ಯು ಹಾಗೆ ಉಪಪಾಂಡವರು ಇದ್ದಾರೆ. ನಮ್ಮ ಸೈನ್ಯದಲ್ಲೂ ಏನ್ ಕಡಿಮೆ ಇಲ್ಲ. ಗುರುಗಳಾದ ನೀವಿದ್ದೀರಾ. ಭೀಷ್ಮರು, ಕೃಪಾಚಾರ್ಯರು, ವಿಕರ್ಣ, ಅಶ್ವತ್ಥಾಮ, ಕರ್ಣ, ಅಷ್ಟೇ ಅಲ್ಲದೆ ಇನ್ನು ಅನೇಕ ಜನರು ತಮ್ಮ ಜೀವಾರ್ಪಣೆಯನ್ನ ಮಾಡೋದಕ್ಕೆ ಬಂದಿದ್ದಾರೆ. ಜೊತೆಗೆ ಭೀಮನನ್ನ ಕೊಲ್ಲೋದಕ್ಕೆ ಸಾಧ್ಯ ಇರೋದು ಭೀಷ್ಮ ಪಿತಾಮಹರ ಹತ್ರ ಮಾತ್ರ. ಹಾಗಾಗಿ ಭೀಷ್ಮರನ್ನ ನಾವು ಯಾವಾಗಲೂ ಕಾಪಾಡ್ಕೊಳ್ತಾ ಇರಬೇಕು ಅಂತ ಹೇಳ್ತಿದ್ದಾನೆ. ಇದರಿಂದ ನಮಗೆ ಒಂದು ಫೈಟ್ ಅನ್ನ ಮಾಡಬೇಕಾದ್ರೆ ಎದುರಾಳಿ ಯಾರು, ಅವರ ಶಕ್ತಿ ಏನು ಅನ್ನೋದನ್ನ ನೋಡ್ಕೊಂಡು ನಾವು ನಮ್ಮ ಸ್ಟ್ರಾಟಜಿಯನ್ನ ಬಿಲ್ಡ್ ಮಾಡ್ಕೊಳ್ಬೇಕು ಅನ್ನೋದು ದುರ್ಯೋಧನನ ರಾಜನೀತಿಯಿಂದ ನಾವು ತಿಳ್ಕೊಳ್ಬಹುದು.